ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಕ್ಕ, ನಿನಗೆ ಫೋನ್ ಬಂತು, ಇಲ್ಲಿಗೆ ಬಂದು ರಿಸೀವ್ ಮಾಡ್ತಾ ಇದೀಯಾ? ಏನಾದರೂ ಪ್ರಾಬ್ಲಮಾ? ಇಲ್ಲ ವೀರು, ಏನು ಪ್ರಾಬ್ಲಮ್ ಇಲ್ಲ. ಇಷ್ಟಕ್ಕೂ ನನಗೇನಾದ್ರೂ ಪ್ರಾಬ್ಲಮ್ ಆದ್ರೆ ನೀನು ಸುಮ್ಮನೆ ಇರ್ತೀಯಾ? ಹಳೆ ಫ್ರೆಂಡು ಮದುವೆಗೆ ಬರಲೇಬೇಕು, ತಪ್ಪಿಸ್ಕೊಂಡ್ರೆ ಸುಮ್ಮನಿರಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ಅಲ್ಲ, ಅರ್ಶನ ಹಚ್ಚೋದು ಬಿಟ್ಟು ದಿಢೀರಂತ ಬಂದ್ಬಿಟ್ಟಿಯಲ್ಲ, ನನಗೆ ಗಾಬರಿ ಆಯಿತು, ಅದಕ್ಕೆ ನಾನು ಬಂದೆ. ಹಳೆ ಗೆಳೆತನ ಅಲ್ವಾ, ಮದುವೆಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೆ ಅಷ್ಟೇ. ಹಳೆ ಗೆಳೆತನ ಅಂತ ಹೇಳಿದ ತಕ್ಷಣ ಇವನಿಗೆ ಪೃಥ್ವಿರಾಜ್ ನೆನಪೇನಾದ್ರೂ ಬರುತ್ತಾ? ಸರಿ ಸರಿ ವೀರು, ಬಾ ಹೋಗೋಣ. ಶಾಸ್ತ್ರಕ್ಕೆ ಟೈಮ್ ಆಗ್ತಾ ಇದೆ, ಬಾ. ಅಲ್ಲಮ್ಮ, ಅಲ್ಲಿ ಶಾಸ್ತ್ರಿಗಳಿಗೆಲ್ಲ ರೆಡಿ ಆಗಿದೆ, ನೀನು ಇಲ್ಲೇನು ಮಾಡ್ತಾ ಇದೀಯಾ? ಚಿಕ್ಕಪ್ಪ, ಅದು ನನ್ನ ಸುಬ್ಬುನ. ಏನಿಲ್ಲ ಸರ್, ಅದು ಶಾಸ್ತ್ರಗಳೆಲ್ಲ ನಡೀತಾ ಇದೆಯಲ್ಲ, ತುಂಬಾ ಗಾಬರಿ ಆಗ್ಬಿಟ್ಟಿದ್ದಾರೆ ಮೇಡಮು, ಅದನ್ನೇ ಹೇಳ್ತಾ ಇದ್ರು. ಅದಕ್ಕೆ ನಾವೆಲ್ಲರೂ ಇರುವಾಗ, ಮನೆಯವರೆಲ್ಲರೂ ಇರುವಾಗ ಯಾಕೆ ಅಷ್ಟೊಂದು ಭಯ ಪಟ್ಕೋತಿದ್ದೀರಾ ಅಂತ ಹೇಳ್ತಾ ಇದ್ದೆ. ಓಹ್, ಅಷ್ಟೇನಾ? ಅದಕ್ಕೆಲ್ಲ ಯಾಕಮ್ಮ ಹೆದರ್ಕೋತೀಯ? ನಾವೆಲ್ಲ ಇದೀವಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಸ್ನೇಹಿತ ಸುಬ್ಬುನೇ ನಿನ್ನ ಜೊತೆ ಇದ್ದಾನೆ. ಅದಕ್ಕೆ ತಾನೆ ನಮ್ಮ ಕೈಲಿ ಹೇಳ್ಕೊಳಕ್ ಆಗದಿರೋದು ನೀನು ಅವನ ಕೈಲಿ ಹೇಳ್ಕೊತಿರೋದು. ಡೋಂಟ್ ಬರಿ, ಹೆದರ್ಕೋಬೇಡ, ಏನೂ ಆಗಲ್ಲ. ಸುಬ್ಬು, ಅಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ, ಹೋಗೋಣ. ಸರಿ, ಬಾಪುಟ ಬನ್ನಿ ಮೇಡಮ್. ಅರೆ, ಎಲ್ಲಮ್ಮ ಹೋಗಿದೆ ಶ್ರಾವಣಿ? ಬಾ ಮದನ್, ಕೂತ್ಕೋಪ್ಪ. ಅಯ್ಯೋ ದೇವ್ರೇ, ಈ ಹುಡುಗಿ ಈಗ್ಲೂ ಹೇಳ್ಕೊಳ್ಳಿಲ್ವಾ? ಅಪ್ಪ, ಮೊದಲು ನನಗೆ ನೀವೇ ಅರ್ಶನ ಹಚ್ತೀರಾ? ಹೌದು ಯಜಮಾನ್ರೆ, ಶ್ರಾವಣಿ ಅಮ್ಮವರು ನಿಮ್ಮ ಮಗಳು ಮಾತ್ರ ಅಲ್ಲ, ದೊಡ್ಡ ಮನೆ ಕುಡಿ ಕೂಡ ಹೌದು. ಮೊದಲು ನೀವು ಅರ್ಶನ ಹಚ್ಚಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ.
ಅಕ್ಕ ನೀನು ಹಚ್ಚಕ್ಕ. ಬಂದು ನೀನು ಅರ್ಶಿನ ಹಚ್ಚಪ್ಪ. ನಾನು ಅಮ್ಮೋರೆ? ನೀನು ದೊಡ್ಡ ಮನೆ ಬಗ್ಗೆ ಎಷ್ಟೊಂದು ಹೆಮ್ಮೆ ಪಟ್ಕೊಂಡು ಮಾತಾಡ್ತೀಯ ಅಂದಮೇಲೆ ನೀನು ದೊಡ್ಡ ಮನೆ ಮಗ ಇದ್ದ ಹಾಗೆ. ಬಾ ಹಚ್ಚು. ಸುಬ್ಬು, ನೀನು ಅರ್ಶಿನ ಹಚ್ಚಲ್ವಾ? ಸುಬ್ಬುನು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ, ನನ್ನನ್ನು ಮದುವೆ ಆಗ್ತಿದ್ದಾನೆ ಅನ್ನೋ ಭ್ರಮೆಯಲ್ಲಿ ನನ್ನ ಮನಸ್ಸಲ್ಲಿರೋ ಮಾತುಗಳನ್ನು ಕೂಡ ಅವನ ಹತ್ರ ಹೇಳ್ಕೊಂಡಿಲ್ಲ. ಆದ್ರೆ ಈಗ ನನ್ನ ಮನಸ್ಸಲ್ಲಿ ಸುಬ್ಬುನ ಇಟ್ಕೊಂಡು ಬೇರೆ ಯಾರ ಜೊತೆನೋ ಈ ಶಾಸ್ತ್ರಕ್ಕೆಲ್ಲ ಕೂತ್ಕೋಬೇಕು ಅಂದ್ರೆ ನನಗೆ ಹಿಂಸೆ ಆಗ್ತಿದೆ ಅಜ್ಜಿ, ಆಗ್ತಿಲ್ಲ ನನಗೆ. ನಾನು ಅವನ ಹತ್ರ ಮಾತಾಡ್ತೀನಿ ಅಜ್ಜಿ, ಈಗಲೇ ಮಾತಾಡ್ತೀನಿ. ಹೌದು, ಈಗಲೇ ಮಾತಾಡು. ನಿನ್ನ ಪ್ರೀತಿನ ನೀ ಹೇಳ್ಕೊಳ್ದೆ ಸುಬ್ಬುನ ನೀನು ಕಳ್ಕೊಂಡೆ ಅನ್ನೋ ಕೊರಗು ಜೀವನದಲ್ಲಿ ನಿನಗೆ ಕಾಡಬಾರ್ದು. ಹೋಗು ಕಂದ, ಹೋಗು, ಮಾತಾಡು, ಹೋಗು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.